ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿನ ಅಂಚನ್ನ ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನಾವು ಸ್ಯಾರಿ ಅಂಚನ್ನ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಈ ರೀತಿ ಎಳೆ ಏನಾದರೂ ಇದ್ದರೆ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕಟ್ ಮಾಡ್ಕೊಂಬರ್ತೀನಿ, ಓಕೆನಾ? ನೀವು ಕೂಡ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸೊ ಅದು ಸೀದಾ ಸೈಡ್ ಇದೆ, ಓಕೆನಾ? ನಾವು ಇದನ್ನು ಉಲ್ಟಾ ಸೈಡ್ ಮಾಡ್ಕೋಬೇಕು. ಉಲ್ಟಾ ಸೈಡ್ ಮಾಡಿಕೊಂಡು ನೋಡಿ, ಇದು ಉಲ್ಟಾ ಸೈಡ್ ಮಾಡಿಕೊಂಡು ಇವಾಗ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಮೊದಲಿಗೆ ಏನು ಮಾಡಿ, ಇಲ್ಲೊಂದು ಸ್ವಲ್ಪ ಇದೆ ಕಟ್ ಮಾಡ್ಕೋತೀನಿ. ಇದು ಸ್ಯಾರಿದು ಕಟ್ ವರ್ಕ್ ಬಂದಿದೆ ಈ ರೀತಿ ಓಕೆನಾ? ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಏನು ಮಾಡಿ ಗೊತ್ತಾ, ಮೊದಲಿಗೆ ಈ ರೀತಿ 1/4 ಇಂಚು ಫೋಲ್ಡ್ ಮಾಡಿಕೊಂಡು ಒಂದನ್ನು ಸ್ಟಿಚ್ ಹಾಕೋಬೇಕಾಗುತ್ತೆ. ಸೊ ಬನ್ನಿ ನಿಮಗೆ ತೋರಿಸೇ ಬಿಡ್ತೀನಿ ಯಾವ ರೀತಿ ಅಂತ. ಮೊದಲಿಗೆ ಈ ರೀತಿ ಇದೇನಿರುತ್ತಲ್ವ, ಸೊ 1/4 ಇಂಚು ಮಾತ್ರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ? ನೋಡಿ, ಈ ರೀತಿ ಮೊದಲಿಗೆ 1/4 ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು, ಯಾಕಂದರೆ ನನ್ನೊಂದು ಸ್ವಲ್ಪ ಸ್ಟೋನ್ ಬಂದಿದೆ. ನಿಮ್ಮದೇನು ಬಂದಿಲ್ಲ ಅಂತಂದರೆ ಆರಾಮವಾಗಿ ಸ್ಟಿಚ್ ಮಾಡ್ಕೋಬೋದು. ಒಂದೇ ಲೆವೆಲಲ್ಲಿ ಮಡ್ಚ್ಕೊಳ್ಳಿ. ಸೊ ನೋಡಿ, ಈ ರೀತಿ ಇವಾಗ 1/4 ಇಂಚು ಮಡ್ಚಿದಾಗಿದೆಯಲ್ವಾ. ಇವಾಗ ಮತ್ತೇನು ಮಾಡಬೇಕು, ಇದನ್ನು ಇನ್ನೊಂದು ಸಲ ಫೋಲ್ಡ್ ಮಾಡ್ಕೋಬೇಕು, ಓಕೆನಾ? ಇದನ್ನು ಇವಾಗ ಎಷ್ಟು ಮಡ್ಚಿದ್ವಲ್ಲ ಅದೇ ರೀತಿ ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ನಂದು ಸ್ಟೋನ್ ಬಂದಿದೆ ಕೆಳಗಡೆ, ಸೊ ಹಾಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ ಸ್ಟಿಚ್ ಮಾಡೋದಕ್ಕೆ. ಈ ರೀತಿ ಸ್ಟೋನ್ ಬಂದಾಗ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು, ಯಾಕಂತಂದರೆ ಸೂಜಿ ಏನಾಗುತ್ತೆ, ಮುರ್ಕೊಂಡ್ಬಿಡತ್ತೆ. ಅದಕ್ಕೆ ನಾನು ಇಲ್ಲಿ ನಿಧಾನ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ ಮೆಥಡು ಬಿಗಿನರ್ಸಿಗೆ. ಇಲ್ಲ ನೀವು ಬಿಗಿನರ್ಸ್ ಅಲ್ಲ, ನಾವು ಆಲ್ಮೋಸ್ಟ್ ಎಲ್ಲ ಸ್ಟಿಚ್ ಮಾಡ್ತೀನಿ ಅನ್ನೋರು ಏನು ಮಾಡಿ, ಈ ರೀತಿ ಮೊದಲಿಗೆ 1/4 ಇಂಚು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಅನ್ನಲ್ವಾ. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮೊದಲು ಈ ರೀತಿ 1/4 ಇಂಚು ಈ ರೀತಿ ಬಟ್ಟೆನ ಮಡ್ಚ್ಕೊಂಡು ನಂತರ ಒಮ್ಮೆಲೇ ಈ ರೀತಿ ಮಡಚಿ ಒಂದೇ ಸಲ ಸ್ಟಿಚ್ ಮಾಡಿಕೊಂಡ್ರು ಬರುತ್ತೆ, ಓಕೆನಾ? ನೀವು ಓಕೆ ನಾನು ಹಾಕ್ತೀನಿ ಅನ್ನೋರು ಹಾಕ್ಬೋದು. ಬಿಗಿನರ್ಸ್ಗೆ ಏನಾಗುತ್ತೆ, ಡಬಲ್ ಫೋಲ್ಡ್ ಸ್ಟಿಚ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಈ ರೀತಿ ಮಾಡಿ. ಇಲ್ಲ ನಾರ್ಮಲಿ ನಾವು ಓಕೆ ಸ್ಟಿಚ್ ಮಾಡ್ತೀನಿ ಅನ್ನೋರು 2 ಸಲ ಒಮ್ಮೆಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರು ನಡೆಯುತ್ತೆ, ಓಕೆನಾ? ಸೊ ನೋಡಿ, ಇವಾಗ ನಮ್ಮದು ಸೀರೆ ಅಂಚು ಸ್ಟಿಚ್ ಆಗಿದೆ. ಯಾವ ರೀತಿ ಬಂದಿದೆ ಅಂತ ನೋಡಿ, ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ. ನಾವು ಸ್ಟಿಚ್ ಮಾಡಿರೋದು ಗೊತ್ತೇ ಆಗೋದಿಲ್ಲ ಅಲ್ವಾ? ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ, ನಾವು ಸ್ಟಿಚ್ ಮಾಡಿರೋದೇ ಕಾಣೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಟಿಚ್ ಆಗಿದೆ ಅಂದರೆ ಒಂದೇ ಲೆವೆಲಲ್ಲಿ ನಾವು ಸ್ಟಿಚ್ ಮಾಡಿರೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಸ್ಟಿಚ್ ಆಗಿರುತ್ತೆ. ನೋಡಿ, ತುಂಬಾ ಚೆನ್ನಾಗಾಗತ್ತೆ, ಓಕೆನಾ? ಈ ರೀತಿ ನಾನು ಹೇಳೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಸೊ ನೀವು ನಾರ್ಮಲಿ ಸ್ಟಿಚ್ ಮಾಡ್ತೀನಿ ಅನ್ನೋರು ಎರಡಕ್ಕೂ ಕೂಡ ಒಂದೇ ಸಲ ಸ್ಟಿಚ್ ಮಾಡಿಕೊಂಡು ನೀವು ಒಮ್ಮೆಲೇ ಸ್ಟಿಚ್ ಮಾಡ್ಕೊಂಬಿಡಿ, ಓಕೆನಾ. ಸಿಂಗಲ್ ಮಡ್ಚೋಕ್ಕಿಂತ ಡಬಲ್ ಒಮ್ಮೆಲೇ ಮಡಚಿದ್ರು ಆಗತ್ತೆ. ಆನಂತರ ಈ ರೀತಿ ಏನಾದರೂ ದಾರದ ಕುಳೆ ಇದ್ದರೆ ಕಟ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ಎಲ್ಲ ಬಿಡೋಕ್ಕೆ ಹೋಗಬಾರ್ದು, ಓಕೆನಾ. ಈ ಸ್ಯಾರಿ ನೋಡಿ ಈ ರೀತಿ ಪೂರ್ತಿ ಎಲ್ಲ ಕಟ್ ವರ್ಕ್ ಬಂದಿದೆ. ಈ ರೀತಿ ಸ್ಯಾರಿ ಪೂರ್ತಿ ಕಟ್ ವರ್ಕ್ ಬಂದಿದೆ. ಚೆನ್ನಾಗಿ ಅನಿಸುತ್ತೆ ಕಟ್ ವರ್ಕ್ಗಳು. ಈಗಂತೂ ಕಟ್ ವರ್ಕ್ ಬ್ಲೌಸ್ಗಳು, ಕಟ್ ವರ್ಕ್ ಸ್ಯಾರಿಗಳು ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ವರ್ಕ್ ಬಂದಿದೆ ಅಂತ. ಈ ರೀತಿ ಕಟ್ ವರ್ಕ್ ಅಂತೂ ಇವಾಗಂತೂ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಸೊ ನೋಡಿದ್ರಲ್ವ ಯಾವ ರೀತಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಂತ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಸ್ಯಾರಿ ಬಂದು ಫುಲ್ ಈ ರೀತಿ ಕಟ್ ವರ್ಕೇ ಬಂದಿದೆ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಟೇಕ್ ಕೇರ್ ಆ್ಯಂಡ್ ಬಾಯ್.